ವೆಲ್ಕಮ್ ಬ್ಯಾಕ್. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಬಾರಿಯೂ ಕೂಡ ಅದೇ ಒಂದು ವೇದಿಕೆ ನಿರ್ಮಾಣ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು, ಚರ್ಚೆಗಳು ಕೂಡ ನಡೀತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ದಳಪತಿಗಳು ಸೈಲೆಂಟ್ ಆದ್ರ ಅನ್ನೋ ವಿಚಾರಗಳು ಭದ್ರಕೋಟೆ ಮಂಡ್ಯದಲ್ಲೇ ಸೈಲೆಂಟ್ ಆಗಿದ್ಬಿಟ್ರ ದಳಪತಿ ಎನ್ನುವ ವಿಚಾರಗಳೀಗ ಮುನ್ನೆಲೆಗೆ ಬರ್ತಾ ಇದೆ. ಚುನಾವಣೆ ಹತ್ತಿರವಾಗ್ತಾ ಇದ್ರು ಕೂಡ ಯಾವುದೇ ಸಿದ್ಧತೆಯನ್ನು ಆರಂಭ ಮಾಡಿಲ್ಲ JDSನ ನಾಯಕರು. ಮಂಡ್ಯ ಕ್ಷೇತ್ರ ಕೈತಪ್ಪುವ ಭೀತಿಯಲ್ಲಿ ಸ್ಥಳೀಯ JDSನ ನಾಯಕರಿದ್ದಾರೆ. ಮಂಡ್ಯ ಪ್ರವಾಸದಿಂದ HD ಕುಮಾರಸ್ವಾಮಿ ಅವರು ಹಾಗೂ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಿಂದೆ ಸರಿದ್ರ ದಿನಕ್ಕೆ ಒಂದು ವಿಧಾನಸಭಾ ಕ್ಷೇತ್ರದಂತೆ 8 ಕ್ಷೇತ್ರಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿನಿತ್ಯ ಒಂದೊಂದು ಕ್ಷೇತ್ರ ಅಂತೇಳಿ ಪ್ರವಾಸವನ್ನು ಫಿಕ್ಸ್ ಮಾಡ್ಕೊಳ್ಳಲಾಗಿತ್ತು. ಆದರೆ ಆ ಪ್ಲಾನಿಂದ ಹಿಂದೆ ಸರಿದ್ರ ನೋಡಿ. ಅತ್ತ ಸಂಸದೆ ಸುಮಲತಾ ಅವರು ಮಂಡ್ಯದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. 100% ನನಗೆ ಟಿಕೆಟ್ ಅಂತ ಅವರು ಹೇಳ್ಕೊಂಡು ಆಡ್ತಿದ್ದಾರೆ. ಕಳೆದ 15 ದಿನದಲ್ಲಿ 6 ಬಾರಿ ಮಂಡ್ಯ ಪ್ರವಾಸವನ್ನು ಮಾಡಿದ್ದಾರೆ. 6 ಬಾರಿ ಸರ್ಕಾರಿ ಕಾರ್ಯಕ್ರಮ, ಖಾಸಗಿ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಿದ್ದಾರೆ. BJP ಟಿಕೆಟ್ ನನಗೆ ಅಂತ ಅವರು ಹೇಳಿಕೊಂಡು ಓಡಾಡ್ತಿದ್ದಾರೆ. ಸುಮಲತಾ ಅವರ ನಡೆಯಿಂದ ಮಂಡ್ಯದಲ್ಲಿ ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇದೆ. ಮತ್ತೊಂದು ಕಡೆ ನೋಡಿ, HD ಕುಮಾರಸ್ವಾಮಿ ಅವರು ಬಿಡದಿಯಲ್ಲಿರುವಂಥ ಅಂದರೆ ಕೇತಗಾನಹಳ್ಳಿಯಲ್ಲಿ ತಮ್ಮ ಫಾರ್ಮ್ ಹೌಸ್ನಲ್ಲಿ ಒಂದು ಮೀಟಿಂಗನ್ನು ಕೂಡ ಮಾಡಿದರು. ಮೀಟಿಂಗಲ್ಲಿ ಮಂಡ್ಯ ಜಿಲ್ಲೆಯ ನಾಯಕರು, JDSನ ನಾಯಕರು ಇಲ್ಲ JDS ಬಿಟ್ಕೊಡ್ಬಾರ್ದು ಅಂತೇಳಿ ಒಂದಷ್ಟು ತಮ್ಮ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಿದರು. ಇದೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಕಳೆದ 15 ದಿನಗಳ ಡೆವಲಪ್ಮೆಂಟ್ ನೋಡಿ. ದಿನೇ ದಿನೇ ಸುಮಲತಾ ಅಂಬರೀಶ್ ಅವರು ಆಕ್ಟಿವ್ ಆಗ್ತಿದ್ದಾರೆ, ದಳಪತಿಗಳು ಸೈಲೆಂಟ್ ಆಗ್ತಿದ್ದಾರೆ.